ಹಾಗಾದ್ರೆ ನಮ್ಮ ಮನಸ್ಸನ್ನು ನಾವು ಪ್ರೆಸೆಂಟ್ ಅಲ್ಲಿ ಇಟ್ಕೊಳ್ಳೋದು ಹೆಂಗೆ? ನಾವುಗಳು ಮಾಡುವ ಎಲ್ಲಾ ಕೆಲಸಗಳನ್ನ ಪರ್ಫೆಕ್ಟ್ ಆಗಿ ಅದ್ಭುತವಾಗಿ ಮಾಡೋದು ಹೇಗೆ? ಆ ಒಂದು ಕೆಲಸದಲ್ಲಿ ನಾವು ಪರಿಣಿತಿಯನ್ನ ಪಡ್ಕೊಳ್ಳೋದು ಹೇಗೆ ಅಂತ ನಾವು ನೋಡಿದ್ರೆ, ಇಲ್ಲಿ ನಾನು ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. ಈಗ ಒಂದು ಕತ್ತಲು ಕೋಣೆ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಕತ್ತಲು ರೂಮ್ ಇದೆ ಅಂತ ಅಂದ್ಕೊಳ್ಳೋಣ. ಆ ಕತ್ತಲು ಕೋಣೆಯಲ್ಲಿ ಬೆಳಕು ಬರ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಲೈಟ್ ಹಚ್ಬೇಕು. ದೀಪ ಹಚ್ಬೇಕು. ಅವಾಗ ಏನಾಗತ್ತೆ? ಅಲ್ಲಿ ಇರುವಂತ ಕತ್ತಲೆ ಎಲ್ಲ ದೂರ ಆಗಿ ಬೆಳಕು ಬರುತ್ತೆ. ಅಲ್ಲಿರುವಂತ ಅಂಧಕಾರ ಎಲ್ಲ ದೂರ ಆಗತ್ತೆ. ಕರೆಕ್ಟಾ? ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ಏನು ಚಂಚಲತೆ ಇದೆ, ಏನು ಗೊಂದಲ ಇದೆ, ಏನು ಒಂದು ಅಶಾಂತಿ ಇದೆ, ಆ ಅಶಾಂತಿ ಎಲ್ಲ ದೂರ ಆಗ್ಬೇಕು. ನಮ್ಮ ಮನಸ್ಸಿನಲ್ಲಿ ಸದಾಕಾಲ ಏನಪ್ಪಾ ಅಂತಂದ್ರೆ ಆ ಒಂದು ಒಂದು ನಿಮಿಷ ಮಾಸ್ಟರ್ಸ್. ನಮ್ಮ ಮನಸ್ಸಲ್ಲಿ ಸದಾಕಾಲ ಒಂದು ಪೀಸ್‌ಫುಲ್ ಇರಬೇಕು. ನಾವ್ ಯಾವಾಗಲೂ ಕೂಡ ಏನಪ್ಪಾ ಅಂತಂದ್ರೆ ವರ್ತಮಾನದಲ್ಲಿರ್ಬೇಕು. ವರ್ತಮಾನದ ಸವಿಯನ್ನ ನಾವು ಅನುಭವಿಸ್ಬೇಕು. ಯಾವಾಗಲೂ ನಾವು ಖುಷಿಯಾಗಿರ್ಬೇಕಂತಂದ್ರೆ, ನಾವು ಮಾಡಬೇಕಾಗಿರುವಂತ ಕೆಲಸ ಇಷ್ಟೇ. ನಾವು ಮಾಡುವ ಎಲ್ಲಾ ಕೆಲಸಗಳನ್ನ ಚೈತನ್ಯ ಪೂರ್ವಕವಾಗಿ ಅರಿವಿನಿಂದ ಜಾಗೃತಿಯಿಂದ ಮಾಡಿಬಿಟ್ರೆ ಸಾಕು. ನಾವಂದ್ರೆ ಮೈಂಡ್‌ಫುಲ್‌ನೆಸ್ ಅಂತಂದ್ರೆ ಮೊದಲು ನಾವ್ ಏನಂತ ಅರ್ಥ ಮಾಡ್ಕೊಳ್ಳೋಣ. ಮೈಂಡ್‌ಫುಲ್‌ನೆಸ್ ಅಂತಂದ್ರೆ ಇಷ್ಟೇ. ನಮ್ಮ ದೇಹ ಎಲ್ಲಿರ್ತತೋ ಅಥವಾ ನಮ್ಮ ದೇಹ ಏನ್ ಕೆಲಸ ಮಾಡ್ತಾ ಇರ್ತತೋ ಅದೇ ಜಾಗಕ್ಕೆ ನಮ್ಮ ಮನಸ್ಸನ್ನು ಕೂಡ ತಗೊಂಡು ಬರುವುದೇ ಮೈಂಡ್‌ಫುಲ್‌ನೆಸ್. ಇವತ್ತು ದುರಾದೃಷ್ಟ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ನಮ್ಮ ಮನಸ್ಸಿನ ಜೊತೆಗೆ ಒಂದಾಗಿರೋದ್ರಿಂದ ನಮಗೆ ವರ್ತಮಾನ ಅಂದ್ರೆ ಏನಂತ ಗೊತ್ತಿಲ್ಲ. ವರ್ತಮಾನದ ಸವಿ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ಖುಷಿ ಅಂದ್ರೆ ಸದಾಕಾಲ ಓಡ್ತಾ ಇದೆ. ನಾವು ನಮ್ಮ ಮನಸ್ಸಿನ ಜೊತೆಗೆ ಒಂದಾಗ್ಬಿಟ್ಟಿದ್ವಿ. ನಾವಿವಾಗ ಏನಾಗ್ಬೇಕಾಗಿದೆ? ನಮ್ಮ ಅರಿವಿನ ಜೊತೆಗೆ ನಾವು ಒಂದಾಗ್ಬೇಕಾಗಿದೆ. ನೋಡ್ರಿ ನಾವ್ ಎಷ್ಟರ ಮಟ್ಟಿಗೆ ನಾವು ದಾಸರಾಗಿದ್ದೀವಿ ಅಂದ್ರೆ ಇವತ್ತು ನಮ್ಮ ದೇಹವನ್ನು ಸದೃಢವಾಗಿ, ಆರೋಗ್ಯಕರವಾಗಿ, ದಷ್ಟಪುಷ್ಟವಾಗಿರ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ? ಆಹಾರ ತಿನ್ಬೇಕು. ಕರೆಕ್ಟಾ? ನೋಡ್ರಿ, ನಮ್ಮ ದೇಹ ಊಟ ಮಾಡ್ತಾ ಇರತ್ತೆ, ನಮ್ಮ ಮನಸ್ಸು ಓಡ್ತಾ ಇರತ್ತೆ. ನಮ್ಮ ದೇಹ ಏನೋ ಒಂದು ಕೆಲಸ ಮಾಡ್ತಾ ಇರತ್ತೆ, ನಮ್ಮ ಮನಸ್ಸು ಓಡ್ತಾ ಇರತ್ತೆ. ಈಗ ನಾವ್ ಏನ್ ಮಾಡ್ಬೇಕಪ್ಪ? ನಮ್ಮ ದೇಹ ನಾವೇನೋ ಒಂದು ಚಲಿಸ್ತಾ ಇದ್ದೀವಿ, ವಾಕಿಂಗ್ ಮಾಡ್ತಾ ಇದೀವಿ, ಕೆಲಸ ಕಾರ್ಯ ಮಾಡ್ತಾ ಇದೀವಿ, ಏನೇನೋ ಮಾಡ್ತಾ ಇದ್ದೀವಿ. ನಮ್ಮ ಮನಸ್ಸು ಓಡ್ತಾ ಇದೆ. ನಮ್ಮ ಮನಸ್ಸಿಗೂ ನಮಗೂ ಏನಾಗ್ತಾ ಇದೆಪ್ಪಾ ಅಂತಂದ್ರೆ ಒಂದು ಅಂತರ ಉಂಟಾಗ್ತಾ ಇದೆ. ನಮ್ಮ ಅರಿವಿಗೂ ನಮಗೂ ಒಂದು ಅಂತರ ಉಂಟಾಗ್ತದೆ. ಇವಾಗ ನಮಗೊಂದು ನೆಮ್ಮದಿಯುತವಾದ ಬದುಕಬೇಕು. ನಮಗೆ ಒಂದು ಪೀಸ್‌ಫುಲ್ ಮೈಂಡ್ ಬೇಕು. ನಾವ್ ಯಾವಾಗಲೂ ಖುಷಿಯಾಗಿರ್ಬೇಕು. ನಾವ್ ಯಾವಾಗಲೂ ಆನಂದವಾಗಿರ್ಬೇಕು ಅಂದ್ರೆ ನಾವು ಮಾಡಬೇಕಾಗಿರೋದು ಇಷ್ಟೇ. ನಾವು ಮಾಡುವ ಎಲ್ಲಾ ಕೆಲಸದಲ್ಲಿ ಸ್ವಲ್ಪ ಚೈತನ್ಯವನ್ನ, ಸ್ವಲ್ಪ ಅರಿವನ್ನ, ಸ್ವಲ್ಪ ಜಾಗೃತಿಯನ್ನ ತರಬೇಕು. ನೋಡ್ರಿ ನಾವೆಲ್ಲರೂ ಸ್ವಲ್ಪ ಸುಮ್ನೆ ಹಾಗೆ ನಾನು ಒಂದಷ್ಟು ಎಕ್ಸಾಂಪಲ್ಸ್‌ಗಳನ್ನ ಕೊಡ್ತಾ ಹೋಗ್ತೇನೆ. ನಿಮ್ಮೆಲ್ಲರಿಗೂ ಸುಲಭವಾಗಿ, ಸರಳವಾಗಿ ಅರ್ಥ ಆಗ್ತಾ ಹೋಗ್ತದೆ ಈ ಒಂದು ವಿಷಯ ಬಂದು. ಏನಂತ ಹೇಳಿದ್ರೆ, ಈಗ ನಾವು ಈ ಒಂದು ಕ್ಲಾಸ್ ಮುಗಿದ್ಮೇಲೆ ಊಟ ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ. ಯೂಶುವಲಿ ನಾವೆಲ್ಲರೂ ಯಾವ ರೀತಿ ಊಟ ಮಾಡ್ತಾ ಇದೀವಿ? ನಾವು ತಿನ್ನುವಂತಹ ಊಟವನ್ನ ನಿಜವಾಗ್ಲೂ ನಾವು ಎಂಜಾಯ್ ಮಾಡ್ತಾ ಇದೀವಾ? ಆ ಒಂದು ಊಟದ ರುಚಿಯನ್ನ ನಾವು ಅನುಭವಿಸ್ತಾ ಇದೀವಾ? ನೋ, ಇಲ್ಲ. ಊಟ ಮಾಡೋದು ಯಾವ ರೀತಿ ಇದೆ ಅಂದ್ರೆ, ನಾವೊಂದು ಮೊಬೈಲ್ ನೋಡ್ತಾ ಇರ್ತೀವಿ, ಇಲ್ಲಾಂದ್ರೆ